ಕೆಲವೊಬ್ರು ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ, ಇವ್ರ ಬಗ್ಗೆ ಮಾತಾಡಿದಾಗ ಒಂದು ನೆನಪಿಟ್ಟುಕೊಳ್ಳಿ ನೀವು. ಯಾವಾಗ ನೀನು ನಿನ್ನ ಬಗ್ಗೆ ನೀನು ಚೀಪ್ ಆಗಿ ತಿಳ್ಕೊತಿ, ಯಾವಾಗ ನಿನ್ನ ಬಗ್ಗೆ ನೀನು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಿ, ಯಾವಾಗ ನಿನ್ನ ಬಗ್ಗೆ ನೀನು ಸೆಲ್ಫ್ ಕಾನ್ಫಿಡೆಂಟ್ ಮರ್ತು ಹೋಗಿರ್ತಿ, ನಿನ್ನ ಜೀವನದಾಗ ಮೇಲೆ ಬರೋದು ಬಹಳ ಕಷ್ಟ. ಏಕೆಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾಗ ನಮ್ಮನ್ನು ನಾವು ಕೆಳಗಾಕಿ ಮಾತಾಡುತ್ತೇವೆ. ನೀ ಯಾವಾಗಾದ್ರೂ ಇನ್ನೊಬ್ಬರ ಜೊತೆ ನೀ ಕಂಪೇರ್ ಮಾಡ್ಕೋತಿ, ಅವಾಗ ನಮ್ಮ ಬಗ್ಗೆ ನಮಗೆ ತಳಗಡೆ ಹಾಕಿದಂಗೆ ಅನಿಸುತ್ತೆ. ಸೊ ಇನ್ನೊಬ್ರದ್ದು ಬೇರೆ ಲೈಫ್, ನಿಮ್ಮದು ಬೇರೆ ಲೈಫ್. ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡ್ಕೋಬೇಡಿ. ಅವನು ರಿಚ್ ಇದ್ರೆ ನಿನ್ನ ಮನಸ್ಸಿಗೆ ನೀ ರಿಚ್ ಅನ್ಕೋ. ನಿನ್ ಮೇಲೆ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಹೀರೋ ಅನ್ಕೋ. ಯಾರೋ ಮೆಚ್ಚಬೇಕು, ಯಾರೋ ನಿನಗೆ ಇಷ್ಟಪಡಬೇಕು ಅನ್ನೋದು ಇಲ್ಲ. ಸೊ ನಿನ್ನ ಬಗ್ಗೆ ನೀನೇ ಇಷ್ಟಪಡಬೇಕು, ನಿನ್ನ ಬಗ್ಗೆ ನೀನೇ ಒಳ್ಳೆದಾಗಿ ಥಿಂಕ್ ಮಾಡು. ಸೆಲ್ಫ್ ಕಾನ್ಫಿಡೆಂಟ್ ತುಂಬಾ ಇರಬೇಕು. ಅವಾಗಲೇ ನೀನು ಏನಾದರೂ ಮಾಡ್ತೀಯ ಜೀವನದಲ್ಲಿ. ಒಬ್ರು ನಿನಗೆ ನಿನ್ನಿಂದ ಏನೂ ಆಗೋದಿಲ್ಲ, ನಿನ್ನಿಂದ ಯಾರಾದರೂ ಸರಿ ನಿನಗೆ ನೆಗೆಟಿವ್ ಅಂದಾಗ ಅದನ್ನ ನೀವು ಸ್ವಲ್ಪನೂ ಫೀಲ್ ಆಗ್ಬಾರ್ದು ಹೋಗ್ಬಾರ್ದು. ಯಾಕಂದ್ರೆ ನೀವೇನು ನಿಮ್ಗೆ ಗೊತ್ತು. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಇರಬೇಕು.